ವರದಿ ಪ್ರಶಾಂತ್ ಎಸ್ ನಾಗ್ನೂರಿ, ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶ್ರೀ ಗುರು ಶಾಂತೇಶ್ವರ ಮಹಾಸ್ವಾಮಿ ರಥೋತ್ಸವವು ಇಂದು ವೈಶಿಷ್ಟ್ಯಪೂರ್ಣವಾಗಿ ಜರುಗಿತು. ನಗರದ ಹಿರೇಮಠದಲ್ಲಿ ಪ್ರಾತಃ ಕಾಲದಿಂದ ವಿಶೇಷ ರುದ್ರಾಭಿಷೇಕ ಒಟ್ಟುಗಳಿಗೆ ಆಯಾಚಾರ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ತೊಟ್ಟಿಲೋತ್ಸವ ಜರುಗಿದ್ದು, ಸಂಜೆ ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠದಿಂದ ಶ್ರೀ ಗುರು ಶಾಂತೇಶ್ವರ ರಥೋತ್ಸವ ಅದ್ದೂರಿಯಾಗಿ ಆರಂಭವಾಯಿತು. ಗುರು ಶಾಂತೇಶ್ವರ ಜಾತ್ರಾ ಮಹೋತ್ಸವ ಇವತ್ತು ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡ್ಕೊಂಡು ಬಂದಿದೆ. ಬಹುಶಃ ಗುರು ಶಾಂತೇಶ್ವರ ರಥೋತ್ಸವವನ್ನ ಹುಕ್ಕೇರಿ ಮಹಾನಗರದಲ್ಲಿ ಎಲ್ಲಾ ದೇವರ ಪಲ್ಲಕ್ಕಿ ಉತ್ಸವವು ಕೂಡ ಇವತ್ತು ಜರುಗುತ್ತದೆ. ಉದ್ದೇಶ ಏನಂತಂದ್ರೆ ಭಾರತದಲ್ಲಿರುವ ಎಲ್ಲಾ ದೇವರುಗಳು ಒಂದಾಗಿ ನಮ್ಮ ಭಾರತೀಯರಿಗೆ ಸಂಸ್ಕಾರವನ್ನು ನೀಡತಕ್ಕಂತ ಅಪರೂಪದ ಕಾರ್ಯ ಆಗ್ಲಿ ಅನ್ಕೊಂಡು ಈ ವರ್ಷ ವಿಶೇಷವಾಗಿ ಜಾತ್ರೆಯಲ್ಲಿ ಎಲ್ಲಾ ದೇವರ ಪಲ್ಲಕ್ಕಿಯನ್ನು ಕೂಡ ರಥೋತ್ಸವಕ್ಕೆ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಹಾಗೂ ಯರ್ನಾಳ ಕಾಳಿಕಾದೇವಿ ಮಠದ ಶ್ರೀ ಬ್ರಹ್ಮಾನಂದ ಅಜ್ಜನವರು ಚಾಲನೆ ನೀಡಿದರು. ರಥೋತ್ಸವದಲ್ಲಿ ನಗರದ ದೇವತೆಗಳ ಪಲ್ಲಕ್ಕಿ ಹಾಗೂ ಕೋಲುಗಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಕರಡಿ ಮಜಲು, ಡೊಳ್ಳು ಹಾಗೂ ಮಾರಿಗುಡಿ ಉತ್ಸವ ಆನೆ ರಥೋತ್ಸವಕ್ಕೆ ರಂಗು ನೀಡಿತು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಳೆದ 10 ದಿನಗಳಿಂದ ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನದಲ್ಲಿ ದಿನನಿತ್ಯ ವಿಶೇಷ ಪೂಜೆ ಕೈಂಕರ್ಯಗಳು ಜರುಗಿದ್ವು. ಇವತ್ತು ಗುರುವಿನ ರಥವನ್ನು ಶಿಷ್ಯರು ಎಳೆದಿದ್ದು ಮನಸ್ಸಿಗೆ ಖುಷಿ ಉಂಟು ಮಾಡಿದೆ ಅಂತ ಹೇಳಿದ್ರು. ಹುಕ್ಕೇರಿಯ ಮಹಾನಗರದಲ್ಲಿ ವರ್ಷ ಪದ್ಧತಿಯಂತೆ ಈ ವರ್ಷನೂ ಕೂಡ ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ವರ್ಷದ ಜಾತ್ರಾ ಮಹೋತ್ಸವ ವಿಶೇಷ ಏನು ಅಂತಂದ್ರೆ, ಈ ಗ್ರಾಮದೊಳಗಿರುವಂತ ಎಲ್ಲಾ ದೇವತೆಗಳಿಗೆ ವಿಳ್ಳೆಯನ್ನು ಕೊಟ್ಟು ಅವೆಲ್ಲಾ ದೇವತೆಗಳನ್ನ ಶ್ರೀಮಠಕ್ಕೆ ಬರಮಾಡಿಕೊಂಡು ಶ್ರೀಮಠದ ಕರ್ತೃವಿನ ಗದ್ದುಗೆ ಶಕ್ತಿ ಆಗಿರುವಂತ ಗುರುಶಾಂತೇಶ್ವರರ ಒಂದು ಮೂರ್ತಿಯನ್ನ ರಥೋತ್ಸವದಲ್ಲಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯ ಶ್ರೀ ಮಹಾಂತೇಶ್ ಆರಾದ್ರಿಮಠ ಅವರು ಮಾತನಾಡಿದ ಹುಕ್ಕೇರಿ ಹಿರೇಮಠದ ಶ್ರೀ ಗುರು ಶಾಂತೇಶ್ವರ ಜಾತ್ರೆ ವರ್ಷದಿಂದ ವರ್ಷಕ್ಕೆ ಅತಿ ವೈಶಿಷ್ಟ್ಯ ಪಡೆಯುತ್ತಾ ಇದೆ. ಇವತ್ತು ಶ್ರೀ ಗುರು ಶಾಂತೇಶ್ವರ ರಥೋತ್ಸವದಲ್ಲಿ ಊರಿನ ಎಲ್ಲ ದೇವತೆಗಳು ಪಲ್ಲಕ್ಕಿ ಹಾಗೂ ನಂದಿಕೋಲುಗಳು ಭಾಗಿಯಾಗಿದ್ದು ವಿಶೇಷವಾಗಿದೆ. ದೇಶದಲ್ಲಿ ನೆಮ್ಮದಿ ಲಭಿಸಲು ಗುರುವಿನ ಆಶೀರ್ವಾದ ಇರಲಿ ಅಂತ ಆಶಿಸ್ತೇನೆ ಅಂತ ಹೇಳಿದರು.
ಬಜಾರ್ ಕಡೆ ಸೈಡ್ ಹಚ್ಚಿರಿ.